ಏನು ಶಿಡ್ಲಘಟ್ಟ ಪೌರಾಯುಕ್ತೆಗೆ ಏನು ಕಾಂಗ್ರೆಸ್ ಮುಖಂಡ ಏನು ರಾಜೀವ್ ಗೌಡ ಧಮಕಿ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸ್ವತಃ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳ್ಕೊಂಬರೋಣ. ಸರ್, ಈಗ ಶಿಡ್ಲಘಟ್ಟದ ಒಂದು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಈಗ ಪೌರಾಯುಕ್ತೆಗೆ ಅವಾಚ್ಯ ಶಬ್ದಗಳು ನಿಲ್ಲಿಸಿ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿರ್ತಕ್ಕಂಥದ್ದು. ತಾವು ಇದನ್ನ ಸಮರ್ಥಿಸ್ತೀರಾ ಅಥವಾ ಖಂಡಿಸ್ತೀರಾ ಸರ್? ಈಗ ನೋಡಿ, ಯಾರೇ ತಪ್ಪು ಮಾಡೋದು ತಪ್ಪೆ. ಒಂದು ಹೆಣ್ಣು ಮಗುಗೂ ಅದು ಅಧಿಕಾರಿಗೆ ಯಾವ ತರ ನಾವು ಒಬ್ಬ ಜನಪ್ರತಿನಿಧಿಯಾಗಿ ಮಾತಾಡ್ಬೇಕು ಆ ತರ ಮಾತಾಡ್ಬೇಕು. ಅದನ್ನ ಬಿಟ್ಟು ನಾನು ನೋಡಿದೆ ಒಂದು ವಿಡಿಯೋ, ಅದು ತಪ್ಪು. ಯಾರು ಮಾಡಿದ್ರು ತಪ್ಪೆ. ನಮ್ಮ ಸರ್ಕಾರ ಅದರಲ್ಲಿ ಯಾವುದೇ ಮುಲಾಜ್ ಕೊಡಲ್ಲ, ಕಾನೂನು ರೀತಿ ಕ್ರಮ ತಗೊಳ್ತಾರಪ್ಪ. ಇದು ತಪ್ಪೆ. ಸರ್, ಈಗ ಏನು ಕೆಪಿಸಿಸಿ ಅವರಿಗೆ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಕಡೆ ಆತನನ್ನ ಕಾಂಗ್ರೆಸ್ ಉಚ್ಚಾಟಿಸಬೇಕು ಅಥವಾ ಬಂಧಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ತಾವೇನು ಹೇಳ್ತೀರಿ ಸರ್? ಸರ್, ನಾನು ಅದರ ಬಗ್ಗೆ ಕೆಪಿಸಿಸಿ ನೋಟಿಸ್ ಕೊಟ್ಟಿರ್ಬೇಕು, ನನಗೆ ಗೊತ್ತಿರಲಿಲ್ಲ. ನಾನಂತೂ ವಿಡಿಯೋ ಕ್ಲಿಪ್ ನೋಡಿದೆ, ಆಯ್ಮನ್ ಮಾತನಾಡಿರುವಂತ ನಿಮ್ಮ ಮಾಧ್ಯಮಗಳಲ್ಲಿ ನೋಡಿದೆ. ಆ ಮಾತುಗಳು ಒಬ್ಬ ನಾಗರಿಕನಿಗೆ ಬರುವಂತ ಮಾತುಗಳಲ್ಲ. ಅಂತ ಮಾತುಗಳು ಯಾರು ಆತನೇ ಅಲ್ಲ. ಒಬ್ಬ ಶಾಸಕರು ಮಾಡಿದ್ರು, ಒಬ್ಬ MP ಮಾತನಾಡಿದ್ರು, ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ನನ್ನದು ಧ್ವನಿ. ಸರ್, ಈಗ ಒಬ್ಬ ಮಹಿಳಾ ಅಧಿಕಾರಿ, ಒಬ್ಬ KS ಅಧಿಕಾರಿ ಕೂಡ ಆಕೆಗೆ ತಾವು ಯಾವ ತರ ಒಂದು ಸಾಂತ್ವನ ಹೇಳ್ತೀರಿ, ನೈತಿಕ ಸ್ಥೈರ್ಯ ತುಂಬಿಸ್ತೀರಿ? ನಾವು ಯಾರೋ ಒಬ್ಬರು ಹಂಗ್ ಮಾತನಾಡಿರ್ಬೋದು, ಎಲ್ಲರೂ ಹಂಗಿರಲ್ಲ. ದಯವಿಟ್ಟು ನಿಮ್ಗೆ ಏನ್ ಇವತ್ತು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸೋಕಂತ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಈಗ ಹಾಗಲ್ಲ. ನಮ್ಮ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸುತ್ತೆ. ಇನ್ನು ಮುಂದೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ಲಿ ಅನ್ನೋದು ನನ್ನ ಭಾವನೆ. ಸರ್ಕಾರಿ ನೌಕರಿಗೆ ಯಾವ ತರ ನೈತಿಕ ಸ್ಥೈರ್ಯ ನೀವು ತುಂಬ್ತೀರಾ ಅಂತ? ಹೌದು, ಖಂಡಿತವಾಗ್ಲು. ಈಗ ನಾನೇ ಹೇಳ್ದೆ ತಮಗೆ, ಯಾರು ಮಾಡೋದು ತಪ್ಪೆ, ಅದನ್ನ ಶಿಕ್ಷೆ ಆಗೇ ಆಗುತ್ತೆ. ಈಗ ಆಲ್ರೆಡಿ 2 FIR ಬುಕ್ ಆಗಿದೆ. ಕಾನೂನು ಕ್ರಮ ತಗೊಳುತ್ತೆ. ಆ ತರ ಕೆಲಸ ಮಾಡದೇ ಇರ್ತಾರನು ಸರ್ಕಾರ ಇನ್ನು ಮೇಲೆ ಕಟ್ಟುನಿಟ್ಟಿನ ಎಲ್ಲರ ಮೇಲೂ ಕ್ರಮ ತಗೊಳುತ್ತೆ. ಇನ್ನು ಯಾವುದೇ ಅಂತ ಈ ತರ ಘಟನೆ ನಡೆಯಲ್ಲ ಅಂತ ನನ್ನ ಭಾವನೆ. ಪಾಪ ಅಮ್ಮನ್ಗೆ ಏನೋ ನೋವಾಗಿದೆ, ನಾನು ಕೂಡ ಪಾಪ ಅಮ್ಮನ ನೋವಿನ ಜೊತೆಲಿ ಇರ್ತೀನಿ. ಆ ನೋವು ಪಾಪ ಅಮ್ಮನ್ಗೆ ಏನಾದ್ರೆ ನಮ್ಮ ಕಡೆಯಿಂದಲೂ ಬೇಕಂದ್ರೆ ಅಮ್ಮನಿಗೆ ಯಾವ ತರ ನಮ್ಮ ಕಡೆ ಸಹಾಯ ಮಾಡೋಕ್ಕೂ ನಾವು ರೆಡಿ, ಸಪೋರ್ಟ್ ಮಾಡ್ತೀವಿ. ಅಮ್ಮ ಕೆಲಸ ಮಾಡ್ಲಿ ಪಾಪ ಒಳ್ಳೆಯದಕ್ಕೆ. ಥ್ಯಾಂಕ್ ಯು ಸರ್. ಇದಿಷ್ಟು ಏನು ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಅವ್ರ ಮಾತುಗಳಾಗಿರ್ತಕ್ಕಂಥದ್ದು. ಏನು ಅಮೃತ ಗೌಡಗೆ ನಾವು ಕೂಡ ಸಾಂತ್ವನ ಹೇಳ್ತೇವೆ, ಅವರಿಗೆ ನೈತಿಕ ಸ್ಥೈರ್ಯ ತುಂಬಿ ಅಂತ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.